ದೇವರ ವಾಕ್ಯ ಯಾಕೋಬ 4:14 ವಚನ. ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುತ್ತೀರಿ. ಪ್ರಿಯ ದೇವಜನರೇ, ನಮ್ಮ ಜೀವಿತವು ಅದು ಹಬೆಯಂತೆ ಇರುವಂಥದ್ದಾಗಿದೆ. ಬೆಳಗಿನ ಜಾವದಲ್ಲಿ ಯಾವ ರೀತಿಯಲ್ಲಿ ಇಬ್ಬನಿಯು ಸ್ವಲ್ಪ ಹೊತ್ತು ಇದ್ದು ಹೋಗುತ್ತದೋ ಆ ರೀತಿಯಲ್ಲಿ ನಮ್ಮ ಜೀವಿತ ಇರುವಂಥದ್ದಾಗಿದೆ. ಯಾವ ಕ್ಷಣದಲ್ಲಿ ಏನು ಸಂಭವಿಸುತ್ತದೋ ನಮಗೆ ಗೊತ್ತಿಲ್ಲ. ಯಾವ ಸಮಯದಲ್ಲಿ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೋ ನಮಗೆ ಗೊತ್ತಿಲ್ಲ. ಆದರೂ ನಾವು ನಮ್ಮ ಪ್ರಾಣಕ್ಕಾಗಿ ಕಷ್ಟಪಡುತ್ತೇವೆ. ಈ ಲೋಕದಲ್ಲಿ ನಮಗೆ ಸಮಾಧಾನವಿಲ್ಲದೆ, ನಿದ್ದೆ ಇಲ್ಲದೆ ಎಷ್ಟೋ ಕಷ್ಟಪಟ್ಟು ದುಡಿಯುತ್ತೇವೆ. ಆದರೆ ನಮ್ಮ ಜೀವಿತ ಯಾವಾಗ ನಶಿಸಿ ಹೋಗುತ್ತದೋ ನಮಗೆ ಗೊತ್ತಿಲ್ಲ. ನಾಳೆ ಏನು ಸಂಭವಿಸುತ್ತದೋ ನಮಗೆ ಗೊತ್ತಿಲ್ಲ. ನಾಳೆ ಕುರಿತು ನಾವು ಜೀವನ ಮಾಡುತ್ತೇವೆ. ಅಯ್ಯೋ, ನಾಳೆ ದಿನದಲ್ಲಿ ನಾನು ನನ್ನ ಸಾಲದ ಇಂಟ್ರೆಸ್ಟನ್ನು ಕಟ್ಟಬೇಕು, ನನ್ನ EMI ಕಟ್ಟಬೇಕು, ನನ್ನ ಮಕ್ಕಳ ಫ್ಯೂಚರ್ಗೆ ನಾನು ಪ್ರಯಾಸ ಪಡಬೇಕು, ಮಕ್ಕಳ ಭವಿಷ್ಯತ್ತು ಏನೇ ಆಗಿರುತ್ತದೋ ನನಗೆ ಗೊತ್ತಿಲ್ಲ. ಅಯ್ಯೋ, ನಾಳೆ ದಿನದಲ್ಲಿ ನನ್ನ ಪ್ರಾಣಕ್ಕೆ ಏನಾದರೂ ಕುತ್ತು ಸಂಭವಿಸಿದರೆ ಮುಂದೆ ನನ್ನ ಕುಟುಂಬದ ಗತಿ ಏನು? ನನ್ನ ಕುಟುಂಬಕ್ಕೆ ಏನಾದರೂ ಸಂಭವಿಸಿದರೆ ನನ್ನ ಜೀವಿತ ಹೇಗೆ ಎಂಬುದಾಗಿ ನಾವು ನಾಳೆಯ ಕುರಿತಾಗಿ ಬಹಳವಾಗಿ ಚಿಂತೆ ಮಾಡುವವರಾಗಿದ್ದೇವೆ. ಆದ್ದರಿಂದ ವಾಕ್ಯದಲ್ಲಿ ಹೇಳುತ್ತದೆ, ದೇವರು ಹೇಳುತ್ತಿದ್ದಾರೆ, ನಾಳೆ ಏನು ಸಂಭವಿಸುತ್ತದೋ ನಿಮಗೆ ಗೊತ್ತಿಲ್ಲ, ನಿಮ್ಮ ಪ್ರಾಣವು ಹಬೆಯಂತಿದೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ನಮ್ಮ ಪ್ರಾಣವು ಅದು ಹಬೆಯಂತಿದೆ. ಹಬೆ ಕ್ಷಣ ಮಾತ್ರ ಕಾಣಿಸಿಕೊಂಡು ಮತ್ತು ಮರೆಯಾಗಿ ಹೋಗುತ್ತದೆ. ನಮ್ಮ ಪ್ರಾಣವಾದರೂ ಅದಕ್ಕೆ ಯಾವ ಗ್ಯಾರಂಟಿಯೂ ಇಲ್ಲ. ನಾವು ಪ್ರತಿಯೊಂದು ವಸ್ತುಗಳು ತಯಾರಿಸಿರುವುದರ ಮೇಲೆ ಗ್ಯಾರಂಟಿಯನ್ನು ಕೇಳುತ್ತೇವೆ ಮತ್ತು ಗ್ಯಾರಂಟಿ ಇರುತ್ತದೆ. ಮನುಷ್ಯನು ತಯಾರಿಸಿದ ವಸ್ತುಗಳ ಮೇಲೆ ಗ್ಯಾರಂಟಿ ಇರುತ್ತದೆ. ಆದರೆ ನಮ್ಮ ಜೀವದ ಮೇಲೆ ನಮಗೆ ಗ್ಯಾರಂಟಿ ಇಲ್ಲ. ಒಂದು ನಿಮಿಷದಲ್ಲಿ ಏನು ಸಂಭವಿಸುತ್ತದೋ ಯಾರು ನಾವು ಗ್ಯಾರಂಟಿಯಿಂದ ಹೇಳಲು ಸಾಧ್ಯವಿಲ್ಲ. ನಮ್ಮ ಪ್ರಾಣಕ್ಕೆ ಇಷ್ಟೇ ವರ್ಷಗಳು ನಾವು ಬದುಕುತ್ತೇವೆ ಎಂಬುದಾಗಿ ನಾವು ಗ್ಯಾರಂಟಿಯಾಗಿ ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಬದುಕಿ ಉಳಿದಿರುವುದು ಅದು ದೇವರ ಕೃಪೆಯಾಗಿದೆ. ಅದು ದೇವರ ಉಚಿತಾರ್ಥವಾದ ವರವಾಗಿದೆ. ಈ ಪ್ರಾಣವನ್ನು ನಾವು ಅತ್ಯಮೂಲ್ಯವಾಗಿ ಉಪಯೋಗಿಸಿಕೊಳ್ಳಬೇಕು. ಇರುವಂಥ ಕ್ಷಣ ಮಾತ್ರದಲ್ಲಿ, ಕ್ಷಣ ಕಾಲದಲ್ಲಿ ನಾವು ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸಬೇಕಾಗಿದೆ. ದೇವರ ಸ್ವರವನ್ನು ನಾವು ಕೇಳಿ, ದೇವರು ನಮ್ಮನ್ನು ಈ ಲೋಕಕ್ಕೆ ಯಾವ ವಿಷಯಕ್ಕಾಗಿ ಕಳಿಸಿಕೊಟ್ಟಿದ್ದಾರೋ ಆತನ ಚಿತ್ತವನ್ನು ಕೇಳಿ ಆತನ ಚಿತ್ತದ ಪ್ರಕಾರ ಜೀವಿಸುವುದಾದರೆ ದೇವರು ನಿಮ್ಮನ್ನು ಉನ್ನತವಾಗಿ ನಡೆಸುವಾತನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಆಶೀರ್ವಾದಗಳು ಇರುವಂಥದ್ದಾಗಿದೆ. ಆದ್ದರಿಂದ ಈ ಜೀವಕ್ಕಾಗಿ ಅನೇಕ ವರ್ತಿ ನಿದ್ದೆಗೆಟ್ಟು, ಅನೇಕ ಸಮಾಧಾನವಿಲ್ಲದೆ, ಅನೇಕ ವರ್ತಿ ಕೆಲಸ ಕಾರ್ಯಗಳಲ್ಲಿ ತೊಡಗಿ ದೇವರನ್ನೇ ಮರೆತು ಹೋಗಿರಬಹುದು. ಆದರೆ ಈ ಸಮಯದಲ್ಲಿ ದೇವರಲ್ಲಿ ಪ್ರಾರ್ಥಿಸಿ, ದೇವರಿಗೆ ಸಮಯ ಕೊಡಿ. ಇರುವಂಥ ಜೀವಿತದಲ್ಲಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸಿ. ನಿಮ್ಮ ಪ್ರಾಣಕ್ಕಾಗಿ, ನಿಮ್ಮ ಕುಟುಂಬದ ಪ್ರಾಣಕ್ಕಾಗಿ ಬೆಳಗಿನ ಜಾವದಲ್ಲಿ ಎದ್ದು ನಿಮ್ಮ ಕುಟುಂಬವನ್ನು, ನಿಮ್ಮನ್ನು ದೇವರ ಹಸ್ತಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಡಿ. ದೇವರು ಪಟ್ಟಣವನ್ನು ಕಾಯದಿದ್ದರೆ ಕಾಯುವವರು ಕಾಯುವುದು ವ್ಯರ್ಥವೆಂಬುದಾಗಿ ದೇವರ ವಾಕ್ಯ ಹೇಳುವ ಪ್ರಕಾರ ದೇವರಿಗೆ ನಮ್ಮ ಪ್ರಾಣವನ್ನು ಆತನ ಕೈಗೆ ಒಪ್ಪಿಸಿಕೊಡುವಾಗ ಆತನು ನಿಮ್ಮನ್ನು ಕಾಯ್ದು ನಡೆಸುವ ಆತನಾಗಿದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ಈ ವಾಕ್ಯವನ್ನು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ತಂದೆ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಅಪ್ಪ ಕೊಟ್ಟಿರುವಂಥ ಈ ವಾಕ್ಯಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ರಾಜ. ನಮ್ಮ ಜೀವಿತವು ಅದು ಹಬೆಯಾಗಿದೆ ಅಪ್ಪ ಕರ್ತನೆ. ಕ್ಷಣ ಮಾತ್ರ ಕಾಣಿಸಿಕೊಂಡು ಅದು ಇಲ್ಲದೆ ಹೋಗುವಂಥದ್ದಾಗಿದೆ ಏಸಪ್ಪ. ಹೌದು ಸ್ವಾಮಿ ಕರ್ತರೆ, ನಾಳೆ ಏನು ಸಂಭವಿಸುತ್ತದೋ ನಮಗೆ ಗೊತ್ತಿಲ್ಲಪ್ಪ. ಆದರೆ ನಿನ್ನನ್ನು ನಾವು ಆತುಕೊಂಡು ಜೀವಿಸುವಾಗ ನಮ್ಮ ಭವಿಷ್ಯತ್ತನ್ನು ನೀನು ಉಜ್ವಲವಾಗಿ ರೂಪಿಸುವಾತನಾಗಿದ್ದಿ. ನಮ್ಮ ಪ್ರಾಣವನ್ನು ನೀವು ಕಾಯುವಾತನಾಗಿದ್ದೀಪ್ಪ. ನಮ್ಮನ್ನು, ನಮ್ಮ ಕುಟುಂಬವನ್ನು ಸಂಪೂರ್ಣವಾಗಿ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ ರಾಜ. ನೀವು ನಮ್ಮನ್ನು ಕಾಯ್ದು ಕಾಪಾಡ್ರಿ. ಯಾವ ಕೇಡು ಗಂಡಾಂತರಗಳು ಸ್ವಾಮಿ ಅಪಕರ್ತನೆ ಪ್ರಾರ್ಥಿಸುವಂಥ ನಿನ್ನ ಮಕ್ಕಳಿಗೆ ಸಂಭವಿಸದ ಹಾಗೆ ನೀವು ಕಾಯ್ದು ಕಾಪಾಡ್ರಿ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.